ಮಾಡಾಯಿತು, ಅಡುಗೆ ಮಾಡಾಯಿತು. ಇವತ್ತು 6 ಗಂಟೆಗೆಲ್ಲ ಕೆಲಸ ಮುಗೀತು. ಆಲ್ಮೋಸ್ಟ್ ಸ್ವಲ್ಪ ಲೇಟಾಗಿ ಕೆಲಸ ಮುಗೀತು. ಮತ್ತು ಸ್ವಲ್ಪ ಎಲ್ಲ ಕೆಲಸ ಮುಗಿದ ನಂತರ ಈಗ ನಾನು ನಾಳೆಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಏನಾದರೂ ತಲೆಯಲ್ಲಿ ಸ್ವಲ್ಪ ನಾಳೆದು ಸ್ವಲ್ಪ ತುಂಬ ಎಕ್ಸೈಟ್ಮೆಂಟ್ ಇದ್ದರೆ ನಾನು ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ನಾನು ಯಾವುದನ್ನು ನಾನು ನಾಳೆಗೋಸ್ಕರನೇ ಇಡಲ್ಲ. ನಾಳೆ ಬೆಳಿಗ್ಗೆ ಆಲ್ಮೋಸ್ಟ್ 7:30ಗೆಲ್ಲ ಎದ್ದು ನಾನು ಬೆಳಿಗ್ಗೆ ಬೇಗನೆ ಏಳಬೇಕು. 7:30ಗೆಲ್ಲ ನಾನು ಆನ್ ದ ಲೊಕೇಶನಲ್ಲಿರಬೇಕು. ನನಗೆ ಆ್ಯಕ್ಚುಲಿ ಒಬ್ರದ್ದು ಮೇಕಪ್ ಮಾಡಲಿಕ್ಕಿದೆ. ಅವ್ರು ಅಲೌಡ್ ಕೊಟ್ಟರೆ ನಾಳೆ ನಾನು ನಿಮಗೆ ಮೇಕಪ್ ಹೇಗಾಯಿತು, ಡ್ರೆಸ್ಸಿಂಗ್ ಹೇಗಾಯಿತು ಅಂತೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಇಲ್ಲೆಲ್ಲ ರೆಡಿ ಮಾಡಿಕೊಂಡೆ ನಾನು. ಬ್ಯಾಗ್ ರೆಡಿ ಇದೆ. ಹಿಂದೆ ಫೈನಲ್ ಲುಕ್ ಅಂತ ಹೇಳಿ ಬರೋದೇ ಬಿಂದಿ. ಇಂಡಿಯನ್ ಟ್ರೆಡಿಷ್ನಲ್ ಆಗಿ ನಾವು ರೆಡಿ ಆದ ನಂತರ ಬಿಂದಿ ಹಾಕೊಂಡ್ರೆ ಮಾತ್ರ ಆ ಥರ ಲುಕ್ ಬರುತ್ತೆ. ನಾನು ಆ್ಯಕ್ಚುಲಿ ಮತ್ತು ಅವರು ಕಸ್ಟಮರ್ ಕ್ಲೈಂಟ್ ಆ್ಯಕ್ಚುಲಿ ನನಗೆ ಹೇಳಿದ್ದಾರೆ ಅವ್ರು ಯಾವ ರೀತಿ ಹೇರ್ ಸ್ಟೈಲ್ ಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನನ್ನ ಮೈಂಡಲ್ಲಿ ನಾನು ಥಿಂಕು ಕೂಡ ಮಾಡಾಗಿದೆ ಯಾವ ರೀತಿ ಅವರಿಗೆ ನಾನು ರೆಡಿ ಮಾಡಬೇಕು ಅಂತ ಹೇಳಿ. ಸೊ ಮತ್ತು ನನಗೆ ಪ್ರತಿಯೊಂದು ಕ್ಲೈಂಟ್ಗೂ ನಾನು ಮೇಕಪ್ ಮಾಡಿದ ನಂತರ ಇಂಪಾರ್ಟೆಂಟ್ ನಾನು ಬ್ರಷ್ ಮತ್ತು ಸ್ಪಾಂಜ್ ಎಲ್ಲ ವಾಶ್ ಮಾಡಿ ಇಡ್ತೀನಿ. ನನಗೆ ಅದರಲ್ಲಿ ಎಕ್ಸೆಸ್ ಫೌಂಡೇಶನ್, ತುಂಬ ಸ್ಟಿಕ್ಕಿ ಫೌಂಡೇಶನ್ ಎಲ್ಲ ಅದಕ್ಕೆ ಸ್ಟಿಕ್ ಆಗಿದ್ದರೆ ನಿಜವಾಗ್ಲೂ ಮೇಕಪ್ ಚೆನ್ನಾಗಿ ಬರಲ್ಲ. ಪ್ರತಿಯೊಂದು ಕ್ಲೈಂಟ್ಗೂ ಮಾಡಿದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಆಗಿ ಬ್ರಷ್ನ ವಾಶ್ ಮಾಡಿ ಅದು ನಿಜವಾಗ್ಲೂ ಆ್ಯಕ್ಚುಲಿ ಹೈಜೀನು ಕೂಡ ಮತ್ತು ನಿಮಗೂ ಕೂಡ ತುಂಬ ಕಾನ್ಫಿಡೆನ್ಸ್ ಬರ್ತದೆ ನಿಮ್ಮ ಮೇಕಪ್ ಮೇಲೆ. ಆ್ಯಕ್ಚುಲಿ ಬ್ರಷ್ ಮತ್ತು ಸ್ಪಾಂಜ್ ತುಂಬ ಇಂಪಾರ್ಟೆಂಟ್ ಮೇಕಪ್ಪಲ್ಲಿ. ಆಲ್ಮೋಸ್ಟ್ ಆಗಿ ನಾನು ಈಗ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಂದು ಮಿಷಿನ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ಇದನ್ನು ಈಗ ಈ ಬ್ಯಾಗಲ್ಲಿ ಎಲ್ಲ ಹಾಕ್ತಾ ಹೋಗಬೇಕು. ಇಲ್ಲಿ ಮೇಕಪ್ ಕಿಟ್ ರೆಡಿ ಇದೆ ಮತ್ತು ಲಿಪ್ಸ್ಟಿಕ್ ಕಿಟ್ ಎಲ್ಲ ರೆಡಿ ಇದೆ ಆಲ್ಮೋಸ್ಟ್ ಆಗಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಹಲೋ, ಶನಿವಾರ ಬೆಳಿಗ್ಗೆ 7:30 ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಮೇಕ್ ಓವರ್ ಲೊಕೇಶನಿಗೆ. ಅಲ್ಲಿ ಹೋಗಿ ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆಲ್ಮೋಸ್ಟ್ ಆಗಿ ಕ್ಲೈಂಟ್ ಇದು ಮೇಕಪ್ ಆಯಿತು, ಹೇರ್ ಸ್ಟೈಲ್ ಆಯಿತು ಮತ್ತು ಸ್ಯಾರಿ ಎಲ್ಲ ಆಯಿತು. ಈಗ ಆಲ್ಮೋಸ್ಟ್ ಫೈನಲ್ ಟಚ್ ಅಪ್ ಮಾಡ್ತಾ ಇದ್ದೀನಿ.